ನಮಸ್ಕಾರ ಬಂಧುಗಳೇ, ಈ ವಿಡಿಯೋದಲ್ಲಿ ಶಕ್ತಿಶಾಲಿ ದೇವತೆಯ ಬಗ್ಗೆ ತಿಳಿಸ್ಕೊಡ್ತೀನಿ. ನಮ್ಮ ಹಿಂದೂ ಧರ್ಮದಲ್ಲಿ ಚಂಡಿ, ಚಾಮುಂಡಿ, ದುರ್ಗೆ, ಕಾಳಿಕಾ ದೇವಿ ಹೀಗೆಲ್ಲ ಶಕ್ತಿ ದೇವತೆಗಳಿದ್ದಾವೆ. ಅವುಗಳ ಮಹಿಮೆ ಅಪಾರ. ನೋಡಿ, ಅದೇ ಶಕ್ತಿಶಾಲಿ ಮಹಾನ್ ದೇವತೆಯಾದಂತಹ ಪುರದಮ್ಮ ದೇವಸ್ಥಾನ. ಇದು ದೇವಸ್ಥಾನದ ಹೊರಭಾಗ ಪಾರ್ಕಿಂಗ್ ವ್ಯವಸ್ಥೆ ಇದೆ. ಇಲ್ಲಿ ನೀವು ಕಾರು ಅಥವಾ ಬೈಕ್ಗಳಲ್ಲಿ ಬಂದರೆ ಪಾರ್ಕಿಂಗ್ ಮಾಡಬಹುದು. ನೀವು ಇಲ್ಲಿ ಪಾರ್ಕಿಂಗ್ ಮಾಡಬಹುದು, ಯಾವುದೇ ಸಮಸ್ಯೆ ಇಲ್ಲ. ಹಾಗೂ KSRTC ಬಸ್ ಹಾಸನದಿಂದಲೂ ಸಹ ಇದೆ. ನೋಡಿ, ಇದು ದೇವಸ್ಥಾನದ ಹೊರಭಾಗ. ಹಾಸನದಿಂದ ಸುಮಾರು 22 ಕಿಲೋಮೀಟರ್ ಅಂತರದಲ್ಲಿದೆ. ನಾನು KSRTC ಬಸ್ನಲ್ಲಿ ಇಲ್ಲಿಗೆ ಬಂದೆ. ಬಸ್ಸಿನ ದರ 33 ರೂಪಾಯಿ ಆಗಿತ್ತು. ನೋಡಿ, ಇದು ದೇವಸ್ಥಾನದ ಹೊರಭಾಗ. ಅಮ್ಮನಿಗೆ ನೀವು ಇಲ್ಲಿ ಬಂದು ಕೋರಿಕೆಗಳನ್ನು ಕೇಳಿಕೊಂಡ್ರೆ, ನಿಮ್ಮ ಕೋರಿಕೆಗಳು ಈಡೇರಿದಾಗ, ನಿಮ್ಮ ಇಷ್ಟಾರ್ಥಗಳು ಈಡೇರಿದಾಗ ನೀವು ಬಂದು ಅಮ್ಮನಿಗೆ ನಿಮ್ಮ ಶಕ್ತಾನುಸಾರ ಹರಕೆಗಳನ್ನು ತೀರಿಸಬಹುದು. ನೋಡಿ, ಇಲ್ಲೆಲ್ಲ ಅಂಗಡಿಗಳಿದ್ದಾವೆ. ನಿಮಗೆ ಪೂಜಾ ಸಾಮಗ್ರಿಗಳೆಲ್ಲ ಸಿಗ್ತವೆ. ಹಾಗೂ ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನ ಮರಿಬೇಡಿ. ನೋಡಿ, ಇಲ್ಲಿ ಫಲಕವಿದೆ. ಶ್ರೀ ಚೌಡೇಶ್ವರಿ ಪುರದಮ್ಮ ದೇವಾಲಯ ಆಡಳಿತ ಕಚೇರಿ ಅಂತ ಇದೆ. ದೇವಾಲಯದ ಹೊರಭಾಗದಲ್ಲಿ ಕೆಲವರು ಚಪ್ಪಲಿಯನ್ನು ಸಹ ಬಿಟ್ಟು ಹೋಗ್ತಾ ಇರೋದನ್ನ ಗಮನಿಸಬಹುದು. ಇದು ಪಾರ್ಕಿಂಗ್ ವ್ಯವಸ್ಥೆ ಇರುವಂಥ ಜಾಗ. ಶ್ರೀ ಚೌಡೇಶ್ವರಿ ದೇವಾಲಯ, ಬೀಕನಹಳ್ಳಿ ಗ್ರಾಮ, ಸಾಲ್ಗಾಮೆ ಹೋಬಳಿ, ಹಾಸನ ತಾಲೂಕು, ಹಾಸನ ಜಿಲ್ಲೆ, ಕರ್ನಾಟಕ ಸ್ಟೇಟು. ಈ ದ್ವಾರದಿಂದಲೇ ದೇವಾಲಯದ ಒಳಗೆ ಪ್ರವೇಶಿಸಬೇಕಾಗ್ತದೆ. ಶಕ್ತಿ ದೇವತೆ ಶ್ರೀ ಚೌಡೇಶ್ವರಿ ದೇವಾಲಯ. ಒಂದು ಪವರ್ಫುಲ್ ಶಕ್ತಿ ದೇವತೆ ಪೂಜೆ ಆಗ್ತದೆ. ಈ ರೀತಿ ಒಂದು ತಾಳೆಮರ ಇದೆ. ಹಚ್ಚಬೇಕು, ಏನು ಮಾಡೋದು? ದೇವಾಲಯ ಅಂದರೆ ಪುರದಮ್ಮ ದೇವಾಲಯ. ನೋಡಿ, ಇಲ್ಲೆಲ್ಲರೂ ಸಹ ಜನರು ಕ್ಯೂನಲ್ಲಿ ಹೋಗ್ತಾ ಇರೋದು ಗಮನಿಸ್ಬೋದು. ಇದು ಕ್ಯೂ ಸಾಲು, ಸರ್ತಿ ಸಾಲು ಹೋಗ್ತಾ ಇದ್ದಾರೆ. ನೋಡಿ, ಕಾಯಿ ನೋಡುತ್ತಿರೋದನ್ನ ದೃಶ್ಯದಲ್ಲಿ ನೋಡಿ. ಇಲ್ಲಿ ಕಾಯಿಯನ್ನು ಹೊಡೆದುಕೊಂಡು ದೇವಾಲಯವನ್ನು ಒಳ ಪ್ರವೇಶಿಸುವಂಥ ಜಾಗ. ಇದು ಅಮ್ಮನವರ ನೆಲೆಸಿರುವಂಥ ದೇವಾಲಯದ ಮುಂಭಾಗ. ಒಳಗೆ ಇಲ್ಲೇ ಹೋಗ್ಬೇಕಾಗ್ತದೆ. ನಾನು ಹೋದಾಗ ಒಳಗೆ ವಿಡಿಯೋ ಮಾಡೋಕ್ಕೆ ಅವಕಾಶ ಇಲ್ಲ ಅಂತ ಹೇಳಿದರು. ಅದನ್ನು ಮಾಡೋಕ್ಕಾಗಲಿಲ್ಲ. ನಾನು ಹೊರಗಡೆನೇ ತೋರಿಸ್ತಾ ಇದ್ದೀನಿ. ನೋಡಿ, ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ಇದು ಈಚಲ ಮರ. ಇಷ್ಟಾರ್ಥಗಳು ಈಡೇರಲಿ ಅಂತ ತಾಮ್ರದ ಚೀಟಿಯನ್ನು ಕಟ್ತಾರೆ. ಎಲ್ಲ ಪೂಜೆ ಮಾಡ್ತಾ ಇದ್ದಾರೆ. ನೋಡಿ, ದೇವಾಲಯದ ಮುಂಭಾಗ ಗಮನಿಸಿ. ಇಲ್ಲಿ ಅಮಾವಾಸ್ಯೆಯಲ್ಲಿ ತುಂಬ ಜನ ಸೇರಿರ್ತಾರೆ. ಸುಮಾರು 4-5 ಕಿಲೋಮೀಟರ್ ಕ್ಯೂ ಇರ್ತದೆ. ಮಂಗಳವಾರ, ಶುಕ್ರವಾರ ಬಹಳ ಪವಿತ್ರವಾದ ದಿನ. ನಿಮ್ಮ ಇಷ್ಟಾರ್ಥಗಳು ಈಡೇರ್ತವೆ. ಭಕ್ತರೇ, ಒಂದ್ಸಲ ಬಂದು ಭೇಟಿ ಕೊಡಿ. ಅಮ್ಮನವರ ಕೃಪೆಗೆ ಪಾತ್ರರಾಗಿ. ಎಲ್ಲ ಒಳಗೆ ಹೋಗ್ತಾ ಇದ್ದಾರೆ. ನೋಡಿ, ಇಲ್ಲಿ ಬೀಗನ ಸಹ ಕೆಲವರು ಅರ್ಕೆಗಳ ರೂಪದಲ್ಲಿ ಕಟ್ಟಿದ್ದಾರೆ. ಇಲ್ಲಿ ಅಮ್ಮನವರ ಎದುರಿಗಿರುವಂತಹ ದೇವತೆಯರು. ಇಲ್ಲಿ ಜನರು ಅಪ್ಪಣೆಯನ್ನು ಕೇಳ್ತಾರೆ. ನೋಡಿ, ಕೆಲವು ಜನರು ಅಪ್ಪಣೆ ಕೇಳ್ತಾರೆ ದೃಶ್ಯದಲ್ಲಿ ನೋಡಿ. ನೀವು ಸಹ ಇಲ್ಲಿ ಬಂದಾಗ ತಮ್ಮ ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಅಪ್ಪಣೆಯನ್ನು ಕೇಳ್ಬೋದು. ಅಪ್ಪಣೆ ಬಹಳ ಬೇಗವಾಗಿ ಆಗ್ತದೆ. ಈ ತಾಯಿಯ ವೈಶಿಷ್ಟ್ಯವೇನೆಂದರೆ, ಕುಡಿತಕ್ಕೆ ದಾಸರಾದವರು ಕುಡಿತವನ್ನು ಬಿಡ್ತಾರೆ. ನಿಮಗೆ ಯಾರಾದರೂ ವಾಮಾಚಾರ ಮಾಡಿದರೆ ಅದು ನಿವಾರಣೆಯಾಗುತ್ತದೆ ಇಲ್ಲಿಗೆ ಬಂದರೆ. ಹಾಗೆ ನಿಮಗೆ ಯಾವುದಾದ್ರೂ ಆರ್ಥಿಕ ಸಮಸ್ಯೆ ಇದ್ದರೆ ಪರಿಹಾರ ಆಗ್ತದೆ. ನಿಮ್ಮ ಹತ್ರ ಯಾರಾದರೂ ಸಹ ಸಾಲ ತೆಗೆದುಕೊಂಡು ಹಣ ಕೊಡದೇ ಇದ್ದರೆ ಮರಳಿ ಕೊಡ್ತಾರೆ ಈ ದೇವಾಲಯಕ್ಕೆ ಬಂದು ಹೋದರೆ. ಹಾಗೂ ಮದುವೆ ಆಗದೆ ಹೋದವರಿಗೆ ಮದುವೆ ಆಗ್ತದೆ ಅನ್ನೋ ಪ್ರತೀತಿ ಇದೆ. ವ್ಯವಹಾರಗಳಲ್ಲಿ ಉತ್ತಮವಾದ ಪ್ರಗತಿ ಕಾಣ್ತೀವಿ ಅಂತ ಹೇಳ್ತಾರೆ ಇಲ್ಲಿ ಜನಗಳು. ಅಮ್ಮನವ್ರನ್ನ ಅಪ್ಪಣೆ ಕೇಳ್ತೀವಲ್ಲ, ಆ ಗುಡಿಯ ಮೇಲ್ಭಾಗದ ಚಿತ್ರಣ ಇದು.
ಹಾಗೂ ನಿಮಗೆ ಯಾವುದೇ ಸಮಸ್ಯೆಗಳಿದ್ದರೆ ಬಹು ಬೇಗ ಈಡೇರ್ತವೆ. ಆ ಸಮಸ್ಯೆಗಳು ತೊಲಗ್ತವೆ. ತಾಯಿಯಲ್ಲಿ ಬಂದು ಬೇಡ್ಕೊಳ್ಳಿ, ಹರಿಸ್ಕೊಳ್ಳಿ. ಗಮನಿಸಿ ವೀಕ್ಷಕ ಬಂಧುಗಳೇ, 2 ಈಚಲು ಮರಗಳಿದ್ದಾವೆ. ಒಂದು ಒಣಗೋಗಿದೆ, ಇನ್ನೊಂದು ಚೆನ್ನಾಗಿದೆ. ದೊಡ್ಡ ಈಚಲು ಮರ ಇದು. ಇಲ್ಲಿ ನೋಡಿ, ಭಕ್ತರು ಅನೇಕ ತಾಮ್ರದ ತಗಡುಗಳನ್ನು ಹಾಕ್ತಾರೆ. ತಮ್ಮ ಕಷ್ಟಗಳನ್ನು ಬರೆದು ಹಾಕ್ತಾರೆ, ಇಷ್ಟಾರ್ಥಗಳನ್ನು ಈಡೇರಿಸಿಕೊಳ್ಳಲು ಹಾಕ್ತಾರೆ. ಅಮ್ಮ ತಾಯಿ ನಮ್ಮ ಕಷ್ಟಗಳನ್ನು ಬಗೆಹರಿಸು ಅಂತ ಕೇಳ್ಕೊತಾ ಇದ್ದಾರೆ. ಪೂಜೆಯನ್ನು ಮಾಡ್ತಿದ್ದಾರೆ ಕೆಲವರು ಭಕ್ತರು ನೋಡಿ. ವೀಕ್ಷಕ ಬಂಧುಗಳೇ, ಇಲ್ಲಿ ಗಮನಿಸಿ, ಭಕ್ತರೊಬ್ಬರು ತಮ್ಮ ಇಷ್ಟಾರ್ಥಗಳು ತಾಮ್ರದ ತಗಡಿನಲ್ಲಿ ಇಟ್ಟಿದ್ದಾರೆ. ತಾವುಗಳು ಗಮನಿಸಿ. ಆಮೇಲೆ ಇಲ್ಲಿ ಕಟ್ತಾರೆ, ಇಲ್ಲಿ ಪೇಸ್ಟ್ ಮಾಡ್ತಾರೆ ನೋಡಿ. ಚೀಟಿಯನ್ನು ಸಹ ಬರೆದು ಈ ರೀತಿ ಹಾಕ್ಬೋದು. ಆ ಮರದಲ್ಲಿ ಸಖತ್ತು ಮಳೆ ಹೊಡೆದು ನೀವು ಪೇಸ್ಟ್ ಮಾಡಬೇಕು ನೋಡಿ. ಇವರು ಸಹ ತಾಮ್ರದ ತಗಡಿನಲ್ಲಿ ಬರೆಯುತ್ತಿದ್ದಾರೆ. ಕಷ್ಟಗಳೆಲ್ಲ ಕಳೆದು ಐಶ್ವರ್ಯ ಲಭಿಸಲಿ, ಸುಖ ಶಾಂತಿ ನೀಡಿ ಅಂತ. ಎಲ್ಲ ಕಟ್ಟಿರ್ತಾರೆ. ಅಷ್ಟು ಜನ ಯಾವ್ದಾದ್ರು ಅನಾಚಾರ ಮಾಡಿದ್ರೆ, ಬ್ಲಾಕ್ ಮ್ಯಾಜಿಕ್ ಮಾಡಿದ್ರೆ. ವೀಕ್ಷಕರೇ, ತಾಯಿಯನ್ನು ನೋಡ್ರಿ. ಇದು ನಾಗದೇವತೆ ಅಂತ ಹೇಳ್ತಾರೆ. ಇದು ದೇವಾಲಯದ ಹೊರಭಾಗದಲ್ಲಿದೆ. ಇಲ್ಲಿ ನಾಗರೊತ್ತುಗಳಿರೋದನ್ನು ಗಮನಿಸಬಹುದು ನೀವು ಪ್ರಿಯ ಬಂಧುಗಳೇ. ತಾಯಿ ನಿಮಗೆಲ್ರಿಗೂ ಸಹ ಒಳ್ಳೇದು ಮಾಡಲಿ. ನೀವು ಒಂದ್ಸಲ ಬಂದು ಭೇಟಿ ಕೊಡಿ. ತಾಯಿಯ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗಿ. ನೋಡಿ, ಇಲ್ಲಿ ಅಂಗಡಿಗಳಿದ್ದಾವೆ. ಇದು ದೇವಾಲಯದ ಹೊರಭಾಗ. ಪೂಜಾ ಸಾಮಗ್ರಿಗಳು ನಿಮಗೆ ದೊರೀತಾವೆ ಇಲ್ಲಿ. ಇಲ್ಲಿ ನೋಡಿ, ಕೋಳಿ, ಕುರಿ ಅಥವಾ ಹಂದಿಯನ್ನು ತಾಯಿಗೆ ಬಲಿ ಅರ್ಪಣೆ ಮಾಡಿ, ನಂತರ ಅಡುಗೆ ಮಾಡಿ ತಾಯಿಗೆ ನೈವೇದ್ಯ ಅರ್ಪಿಸಿ ತಮ್ಮ ಬಂಧುಗಳು ಸ್ನೇಹಿತರೊಂದಿಗೆ ಊಟ ಮಾಡುತ್ತಾರೆ. ದೇವಾಲಯದ ಅಕ್ಕಪಕ್ಕದಲ್ಲಿ ಅಂಗಡಿಗಳಿದ್ದಾವೆ ನೋಡಿ. ಮಳೆ ತುಂಬ ಜೋರಾಗಿ ಬೀಳ್ತಾ ಇತ್ತು. ಗ್ಯಾಸ್ ಬೇಕಾದರೂ ಸಿಗುತ್ತೆ ನೋಡಿ. ಗ್ಯಾಸ್ಗಳು ಜೋಡಿಸಿದರೆ ಅಡುಗೆ ಮಾಡೋದಕ್ಕೆ. ಅಡುಗೆ ಪಾತ್ರೆಗಳಿದ್ದಾವೆ. ಈ ಚಿತ್ರದಲ್ಲಿ ತಾವು ಗಮನಿಸ್ಬೋದು ನೋಡಿ. ಇದು ಹೊರಭಾಗದಲ್ಲಿ ಇರುವಂಥ ಚಿತ್ರಣ. ಇಲ್ಲಿ ಕೋಳಿಗಳು ಸಿಗ್ತವೆ, ಕೋಳಿ ಅಂಗಡಿ ನೋಡಿ. ಇಲ್ಲಿ ಏನಿದೆ ಅಂದರೆ ಕೋಳಿಯನ್ನು ತಾಯಿಗೆ ಬಲಿ ಕೊಡ್ತಾರೆ. ಕೋಳಿಗಳನ್ನು ಬಲಿ ಕೊಡೋದನ್ನ ತಾವು ಗಮನಿಸ್ಬೋದು ನೋಡಿ. ಇಲ್ಲಿ ಒಂದು ಮೇಕೆಯನ್ನು ಸಹ ತಂದಿದ್ದಾನೆ ಈ ಬಾಲಕ ಬಲಿ ಕೊಡೋಕ್ಕೆ ತಾಯಿಗೆ. ಈ ಜಾಗದಲ್ಲಿ ಹಂದಿ ಬಲಿಯನ್ನು ಕೊಡ್ತಿರೋದನ್ನ ಗಮನಿಸಿ. ತಮ್ಮ ಕೋರಿಕೆಗಳು ಈಡೇರಿದಾಗ ಅರ್ಪಿಸ್ತಾರೆ. ಇಲ್ಲಿ ಭಕ್ತಾದಿಗಳೆಲ್ಲರೂ ಸಹ ತಾಯಿಗೆ ಮಾಂಸಾಹಾರದ ಎಡೆಯನ್ನು ತಾಯಿ ಸ್ವೀಕರಿಸಿ ಎಂದು ನೈವೇದ್ಯ ಮಾಡ್ತಿರೋದನ್ನ ಗಮನಿಸಬಹುದು. ಮೊದಲು ದೇವಾಲಯದ ಗರ್ಭಗುಡಿಯಲ್ಲಿ ಎಡೆ ಮಾಡ್ತಿದ್ರು. ಈಗ ಈ ಸ್ಥಳಕ್ಕೆ ಮುಜರಾಯಿ ಇಲಾಖೆಯವರು ಬದಲಾಯಿಸಿದ್ದಾರೆ. ಈ ವಿಡಿಯೋ ನೋಡ್ತಾ ಇರುವಂಥ ಭಕ್ತಾದಿಗಳೆಲ್ಲರಿಗೂ ಸಹ ಪುರದಮ್ಮ ತಾಯಿ ಒಳ್ಳೇದು ಮಾಡಲಿ. ಇದು ಬಸ್ ನಿಲ್ಲಿಸುವಂಥ ಜಾಗ ನೋಡಿ. ಬಸ್ ನಿಂತಿದೆ. ಬಸ್ಸು ಹಾಸನಕ್ಕೆ ಹೊರಡಲು ಸಿದ್ಧವಾಗಿದೆ. ಜನರೆಲ್ಲರೂ ಸತ್ತಾ ಇದ್ದಾರೆ ನೋಡಿ. ಹಾಸನ ಪುರದಮ್ಮ, ಹಾಸನ ಅಂತ ಇರ್ತದೆ ಬೋರ್ಡು. ಬಸ್ ಚಾರ್ಜು 33 ರೂಪಾಯಿ. ಸ್ನೇಹಿತರೆ, ಈ ವಿಡಿಯೋ ಇಷ್ಟ ಆದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಶೇರ್ ಮಾಡಿ. ನಮ್ಮ ಯೂಟ್ಯೂಬ್ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದು ಮರಿಬೇಡಿ. ಎಲ್ಲರಿಗೂ ಸಹ ಒಳ್ಳೆಯದಾಗಲಿ. ಶುಭ.